ವೆಲ್ಕಮ್ ಟು ಎ ಟು ತ್ರೀ ರಿಯಲ್ ಎಸ್ಟೇಟ್ ಶಿಖರೆ. ಬನ್ನಿ, ಇವತ್ತು ನಮ್ಮ ರಾಮನಗರದಲ್ಲಿರೋ 1 ಎಕರೆ 10 ಗುಂಟೆ ಮಾವಿನ ತೋಟ ನೋಡ್ಕೊಬರೋಣ. ಈ 15 ಅಡಿ ಮಡ್ ರೋಡ್ಗೆ ಇರುವಂತಹ 1 ಎಕರೆ 10 ಗುಂಟೆ ಪ್ಲಸ್ 20 ಗುಂಟೆ ಖರಾಬು ಮತ್ತೆ ಹಿಲ್ ವೇವ್, ಸುತ್ತಮುತ್ತ ಹಿಲ್ ವೇವ್ ಇರುವಂತಹ ತೋಟ. ಇದು ಮಾವಿನ ತೋಟ. ಟೋಟಲ್ 1.25 ಎಕರೆ ಬರುತ್ತೆ. ಅಂದರೆ 1 ಎಕರೆ 30 ಗುಂಟೆ ಬರುತ್ತೆ. ಅದರಲ್ಲಿ 1 ಎಕರೆ 10 ಗುಂಟೆ ಪಟ್ಟಾಭೂಮಿ, 20 ಗುಂಟೆ ಖರಾಬ್ ಬರುತ್ತೆ. 15 ಅಡಿ ಮಡ್ ರೋಡು. ಟಾರ್ ರೋಡಿಂದ 500ರಿಂದ 600 ಮೀಟರ್ 15 ಅಡಿ ಮಡ್ ರೋಡ್ ಇದೆ. 15 ಅಡಿ ಮಡ್ ರೋಡ್ ಬಂದಮೇಲೆ ಒಂದು 10 ಗುಂಟೆ ಅಷ್ಟು ಖಾಲಿ ಜಾಗ ಇದೆ. ಮಿಕ್ಕಿದ್ದೆಲ್ಲ ಮಾವಿನ ತೋಟ. ಆಲ್ಮೋಸ್ಟ್ ಒಂದು 60ರಿಂದ 65 ಮಾವಿನ ಮರಗಳು ಬರ್ತವೆ 1 ಎಕರೆ 30 ಗುಂಟೆಲಿ. ಸ್ವಲ್ಪ ಬಂಡೆನೂ ಇದೆ. ಅಂದರೆ ಯಾರಾದರೂ ಹೇಳೋದಿಲ್ಲ, ಹೋಮ್ ಸ್ಟೇ ಅಥವಾ ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ ಅವ್ರು ಯಾವ ಥರ ಬೇಕು ಆ ಥರ ಲ್ಯಾಂಡ್ಸ್ಕೇಪಿಂಗ್ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಫಾರ್ಮ್ ಹೌಸ್ನ ಬಿಲ್ಟಪ್ ಮಾಡ್ಕೋಬೋದು. ಅಲ್ಟಿಮೇಟ್ ಆಗಿದೆ ಜಾಗ, ಮಾತ್ರ ಪೀಸ್ಫುಲ್ ಲೊಕೇಶನ್ನು. ಈ ಜಾಗ ಬಂದ್ಬಿಟ್ಟು ನಮ್ಮ ರಾಮನಗರ ತಾಲೂಕಿಗೆ ಸೇರುತ್ತೆ. ಬೆಂಗಳೂರು ಮೈಸೂರು ಸ್ಟೇಟ್ ಹೈವೇದ ಕೇವಲ 12 ಕಿಲೋಮೀಟರ್ ದೂರದಲ್ಲಿದೆ. ಕೆಂಗೇರಿಯಿಂದ ಜಸ್ಟ್ 46 ಕಿಲೋಮೀಟರ್ಗೆ ಈ ಲ್ಯಾಂಡ್ ಸಿಗುತ್ತೆ. ಕೆಂಗೇರಿ ಮೆಟ್ರೋ ಸ್ಟೇಷನಿಂದ. ಬ್ಯಾಂಗ್ಳೂರು ಸೆಂಟ್ರಲ್ನಿಂದ 60 ಕಿಲೋಮೀಟರ್ ಆಗುತ್ತೆ ಈ ಪ್ರಾಪರ್ಟಿಗೆ. ಜನರ ಪ್ರಾಪರ್ಟಿ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ, ಡಾಕ್ಯುಮೆಂಟೇಷನು. ಸ್ವಲ್ಪ ಇಂಟೀರಿಯರ್ ಇದ್ರೂ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ, ಪೀಸ್ಫುಲ್ ಲೊಕೇಶನ್ ಕೇಳ್ತಾರಲ್ಲ ಅಂಥವರಿಗೆ ಪರ್ಫೆಕ್ಟ್ ಆಗಿದೆ ಪ್ಲೇಸು. ರೆಡ್ ಸಾಯಿಲು ಎಲ್ಲದಕ್ಕಿಂತ ಹೆಚ್ಚಾಗಿ ಬೇರೆ ರೀತಿ ಪ್ಲಾಂಟೇಶನ್ ಕೂಡ ಮಾಡ್ಕೋಬೋದು. ಇವರು ಮಾವಿನ ತೋಟನೇ ಪ್ರೆಸೆಂಟ್ ಇರೋದ್ರಿಂದ ಇವರು ಯಾವುದೇ ರೀತಿ ಬೋರ್ವೆಲ್ಗಳು ಹಾಕ್ಸಿಲ್ಲ. ಬೋರ್ವೆಲ್ ಹಾಕ್ಸಿದ್ರು ನೀರು ಸಿಗುತ್ತೆ, ಯಾಕಂದರೆ ಅಕ್ಕಪಕ್ಕ ಎಲ್ಲ ಬೋರ್ವೆಲ್ಗಳು ನಾನು ಬರ್ತಾ ಅದಿಲ್ಲಿ ನೋಡ್ಕೊಂಬಂದೆ. ಎಲ್ಲ ತಳಿಯ ಮಾವಿನ ಮರಗಳನ್ನು ಹಾಕಿದ್ದಾರೆ ಇವರು. ಒಟ್ಟು ಒಂದು 60ರಿಂದ 65 ಮಾವಿನ ಮರ ಬರ್ತವೆ ಒಟ್ಟಾರೆ. ರೆಕ್ಟ್ಯಾಂಗಲ್ ಶೇಪಲ್ಲಿ ತೋಟ ಇದೆ. ಟೋಟಲ್ 20 ಗುಂಟೆ ಖರಾಬ್ ಬರುತ್ತೆ. ರಿಮೈನಿಂಗ್ ಎಲ್ಲ ವ್ಯವಸಾಯ ಮಾಡಿದ್ದಾರೆ. 20 ಗುಂಟೆನ ಸೇರಿಸಿ ಕಂಪ್ಲೀಟ್ ಫೆನ್ಸಿಂಗ್ ಹಾಕೋಬೋದು ತಗೊಂಡವರು. ಅಡ್ಬಸ್ ಮಾಡಿಸಿ ಗೌರ್ಮೆಂಟ್ ಸರ್ವೆ ಮಾಡಿಸಿ ನಿಮಗೆ ಕೊಡ್ತಾರೆ. ಇನ್ನು ಈ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು ಪರ್ ಕುಂಟ ಅವರು 1,85,000 ಕೋಟ್ ಮಾಡ್ತಾ ಇದ್ದಾರೆ. ನೆಗೋಷಿಯಬಲ್ ಇರುತ್ತೆ. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ. ಇನ್ನು ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕಂದರೆ ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ಈಗಿನ ವೀಡಿಯೋಸ್ನ ಹೆಚ್ಚೆಚ್ಚು ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.